ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಕೊಡ್ಡೈ ಮೀನಿದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಫ್ರೆಶ್ ಮೀನು ಸಿಕ್ಕಿದೆ ನನಗೆ. ಇದು ಕೊಡ್ಡೈ ಮೀನು ನೋಡಿ, ಇದರದೊಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಇದು ಉಂಟಲ್ಲ, ಇದರ ಮಸಾಲ ಉಂಟಲ್ಲ, ಮಸಾಲದಲ್ಲೇ ನಿಮಗೆ ಊಟ ಮಾಡ್ಬೋದು. ಗಂಜಿ ಊಟಕ್ಕೆಲ್ಲ ಉಂಟಲ್ಲ, ಬೇರೆ ಏನು ಪದಾರ್ಥ ಬೇಕಂತ ಇಲ್ಲ. ತುಂಬ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸು. ಉಪ್ಪು ಹುಳಿ ಎಲ್ಲ ಉಂಟಲ್ಲ ಕರೆಕ್ಟಾಗಿ ಹಾಕಬೇಕು, ಖಾರ ಎಲ್ಲ ಸ್ವಲ್ಪ ಕರಿಮೆಣಸೆಲ್ಲ ಹಾಕಿ ಮಾಡೋದು ತುಂಬ ಚೆನ್ನಾಗಿರ್ತದೆ. ಮೆಣಸೆಲ್ಲ ರುಬ್ಬಿ ಮಾಡೋದಲ್ಲ, ತುಂಬ ಸಖತ್ತಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಶ್ ಮೀನು ನೋಡಿ, ನನ್ನ ಗಂಡ ಕಡಲ ಬದಿಯಿಂದ ತಂದಿರೋದು ನೋಡಿ. ಫ್ರೆಶ್ ಉಂಟು ನೋಡಿ ಮೀನು. 4 ಮೀನುಂಟು, ಕೊಡ್ಡೈ ಮೀನು. ಇದರದ್ದು ಒಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಈಗ ಫಸ್ಟ್ ಮೀನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಮೀನು ನೋಡಿ ಕಟ್ ಮಾಡೋದು ಹೇಗೆ, ಮೀನು ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, ಮೊದಲಿಗೆ ನಾನು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಹೀಗೆ ನೀವು ನೀರು ಹಾಕಿ ಇಡೋದ್ರಿಂದ ಉಂಟಲ್ಲ, ಇದರ ಸ್ಕೆಲ್ಸ್ ಎಲ್ಲ ಉಂಟಲ್ಲ ತೆಗಿಲಿಕ್ಕೆ ಸುಲಭ ಆಗ್ತದೆ ನಿಮಗೆ. ಇಲ್ಲದ್ರೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಅದು ಬಿಡುವುದಿಲ್ಲ. ಅದಕ್ಕಾಗಿ ನೀರಲ್ಲಿ ಸ್ವಲ್ಪ ಇಡಬೇಕು. ನೋಡಿ, ಇದರ ಸೈಡೆಲ್ಲ ವಿಂಗ್ಸ್ ಎಲ್ಲ ತೆಗಿತೇನೆ, ಫಸ್ಟ್ ಕಟ್ ಮಾಡಿ ತೆಗಿತೇನೆ. ನೋಡಿ ಈ ಥರ ನೋಡಿ, ತುಂಬ ಸುಲಭ ಮಾಡೋದು ಇದು. ನೋಡಿ ಸೈಡಿದು ಇದೆಲ್ಲ ವಿಂಗ್ಸ್ ಎಲ್ಲ ಫಸ್ಟ್ ಕಟ್ ಮಾಡಿ ತೆಗಿಯೋದು. ನಿಮಗೆ ಬೀಲ ಬೇಕಿದ್ರೆ ಇಡ್ಬೋದು, ಇಲ್ಲದ್ರೆ ತೆಗಿಬೋದು. ನಿಮಗೆ ಬೀಲ ಇಟ್ಟರು ಏನು ತೊಂದರೆ ಇಲ್ಲ. ನೋಡಿ ಈ ಥರ ಇದರ ಸ್ಕಿಲ್ಸ್ ಎಲ್ಲ ತೆಗಿಬೇಕು. ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೋಡಿ ಈ ಥರ ಕತ್ರಿ ತುದಿಯಿಂದ ಉಂಟಲ್ಲ ತೆಗಿಲಿಕ್ಕೆ ಬರ್ತದೆ ನಿಮಗೆ. ನೀರಲ್ಲಿ ಇದು ಮುಳುಗಿಸಿ ಉಂಟಲ್ಲ ತೆಗಿಬೇಕು. ನೋಡಿ ಬಿಡ್ತದೆ, ನೋಡಿ ಚೆನ್ನಾಗಿ ಬಿಡ್ತದೆ. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದು ಉಂಟಲ್ಲ ನಿಮ್ಮದು ಫ್ರೈಯಲ್ಲಿ ಉಂಟಲ್ಲ, ಮೀನಲ್ಲಿ ಮಾಡುವಾಗ ನೀವು ಮಾಡಿದ ಮೇಲೆ ಅದರಲ್ಲಿ ಉಳಿದ್ರೆ ಉಂಟಲ್ಲ, ಅದು ಚೆನ್ನಾಗಿರೋದಿಲ್ಲ ಸಿಕ್ಕಿದರೆ. ಅದಕ್ಕಾಗಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೋಡಿ ಈ ಥರ ತುಂಬ ಒಳ್ಳೆ ಮೀನಿದು. ಹೋಟೆಲ್ಗಳಿಗೆಲ್ಲ ಹೋದರೆ ಉಂಟಲ್ಲ, ನೀವು ಮಸಾಲ ಫ್ರೈ ಆರ್ಡ್ರ್ ಮಾಡಿದರೆ ಮಂಗಳೂರು ಹೋಟೆಲ್ಗಳಲ್ಲೆಲ್ಲ ಕಮ್ಮಿ ಅಂದರೆ ಒಂದು 100-120 ರೂಪಾಯಿ ಆಗಿರ್ತದೆ ರೇಟಿಗೆ. ಅದಕ್ಕಿಂತ ನಾವು ಮನೆಯಲ್ಲೇ ಮಾಡಿದರೆ ಒಳ್ಳೆಯದಲ್ವಾ. ನೋಡಿ ತುಂಬ ಸುಲಭ ಕೂಡ ಮಾಡೋದು. ನೋಡಿ ಇದು ಮೀನು ಕಟ್ ಮಾಡೋದು ಕೂಡ ಹಾಗೆ ತುಂಬ ಸುಲಭ, ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಮೀನು ಕಟ್ ಮಾಡೋದು. ನೋಡಿ ಈ ಥರ ಎಲ್ಲ ತೆಗಿತಾ ಇದ್ದೇನೆ, ಅದರ ಸ್ಕೆಲ್ಸ್ ಎಲ್ಲ ತೆಗಿತಾ ಇದ್ದೇನೆ. ನೋಡಿ ಚೆನ್ನಾಗಿ ತೊಳೆದು ತೆಗಿತೇನೆ. ನೀವು ನೀರಲ್ಲಿ ಸ್ವಲ್ಪ ಇಟ್ಟರೆ ನಿಮಗೆ ತುಂಬ ಸುಲಭದಲ್ಲಿ ಬಿಡ್ತದೆ ಅದರ ಇದೆಲ್ಲ. ನೋಡಿ ಈಗ ಕಟ್ ಮಾಡೋದು ನೋಡಿ, ಇದರ ಬಾಯಿ ಒಳಗೆಯಿಂದ ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು ನೀವು. ಹೊಟ್ಟೆಯ ಬದಿಯನ್ನು ಬಾಯಿಯಿಂದ ಕತ್ರಿಯಲ್ಲಿ ಸೀಳ್ತಾ ಬರೋದು ನೋಡಿ ಉದ್ದಕ್ಕೆ. ಈ ಥರ ಕಟ್ ಮಾಡೋದ್ರಿಂದ ನಿಮಗೆ ಅದರ ಒಳಗೆ ಕ್ಲೀನ್ ಮಾಡಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ. ನೋಡಿ ಹೊಟ್ಟೆಯೊಳಗೆಲ್ಲ ಉಂಟಲ್ಲ, ಕ್ಲೀನ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಲಿಕ್ಕೂ ಚೆನ್ನಾಗಿರ್ತದೆ. ನಿಮಗೆ ಫ್ರೈ ಉಂಟಲ್ಲ ದೊಡ್ಡದಾಗಿ ಚೆನ್ನಾಗಿರ್ತದೆ ಉದ್ದಕ್ಕಾಗಿ. ನೋಡಿ ಹೊಟ್ಟೆಯೊಳಗೆಲ್ಲ ನೀವು ಚೆನ್ನಾಗಿ ಕ್ಲೀನ್ ಓಪನ್ ಆಗಿರ್ತದಲ್ಲ ಫುಲ್, ಹಾಗಾಗಿ ಚೆನ್ನಾಗಿ ಸುಲಭದಲ್ಲಿ ಕ್ಲೀನ್ ಮಾಡ್ಬೋದು. ಹೊಟ್ಟೆಯೊಳಗೆಲ್ಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡಬೇಕು. ಒಳಗೆಲ್ಲ ಗಲೀಜೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ ನೋಡಿ ಈ ಥರ. ನೋಡಿ ಈ ಥರ ಕಪ್ಪೆಲ್ಲ ಇದ್ದದನ್ನು ತೆಗಿಬೇಕು. ನೋಡಿ ನೀರಲ್ಲಿ ಈ ಥರ ಚೆನ್ನಾಗಿ ತೊಳೆದು ತೆಗಿಬೇಕು. ನೋಡಿ ಚೆನ್ನಾಗಿ ಕ್ಲೀನ್ ಆಗಿದೆ, ಅದರ ಎಲ್ಲ ತೆಗೆದಿದ್ದೇನೆ ನಾನು. ನೋಡಿ ನೋಡಿ ಈ ಥರ ಕಟ್ ಮಾಡಿ, ಇದರ ಬಾಲದ ತುದಿ ಮಾತ್ರ ಸ್ವಲ್ಪ ಕಟ್ ಮಾಡ್ತೇನೆ ನಾನು. ಬಾಲ ಕಟ್ ಮಾಡೋದಿಲ್ಲ, ತುದಿ ಮಾತ್ರ ಸ್ವಲ್ಪ ಶೇಪಿಗೆ ಬೇಕಾಗಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಬಾಲ ಬೇಡದಿದ್ದರೆ ತೆಗಿಬೋದು. ನೋಡಿ ನಾನು ಎಲ್ಲ ಮೀನು ಮಾಡೋದು ತೋರಿಸಿದರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತದೆ. ಅದಕ್ಕಾಗಿ ಒಂದು ಮೀನು ಮಾಡೋದನ್ನು ಕಟ್ ಮಾಡೋದನ್ನು ತೋರಿಸಿದ್ದೇನೆ ನಿಮಗೆ. ನೋಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ ಇದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೇನೆ, ಮತ್ತು ಗೆರೆ ಎಲ್ಲ ಹಾಕ್ಕೊಂಡಿದ್ದೇನೆ ನಾನು. ನೋಡಿ ಚೆನ್ನಾಗಿ ಒಳಗೆಲ್ಲ ಕ್ಲೀನ್ ಆಗಿದೆ. ನೋಡಿ ಈ ಥರ ಗೆರೆ ಹಾಕೋದ್ರಿಂದ ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ
ಎಳ್ಕೊಳ್ತದೆ. ಮೀನಿದೊಳಗೆ ಎಲ್ಲ ಮಸಾಲ ಚೆನ್ನಾಗಿ ಎಳ್ಕೊಳ್ತದಲ್ಲ, ಅದಕ್ಕಾಗಿ ಗೆರೆ ಹಾಕೋದು. ನೋಡಿ, ಈಗ ಮಸಾಲಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ. ಒಂದು 20ರಷ್ಟು ಉದ್ದ ಮೆಣಸು ತಗೊಂಡಿದ್ದೇನೆ, ಮತ್ತು ಒಂದು ತುಂಡು ಶುಂಠಿ ನೋಡಿ, ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಇಷ್ಟು ಹುಳಿ ಬೇಕು ಮೀನಿಗೆ, ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಚಮಚದಷ್ಟು ಅರಿಶಿನ ಪುಡಿ, ಮತ್ತು ಒಂದು ಟೀ ಸ್ಪೂನಷ್ಟು ಕರಿಮೆಣಸು, ಒಂದು ಟೀ ಸ್ಪೂನಷ್ಟು ಜೀರಿಗೆ. ಇದೆಲ್ಲ ರುಬ್ಕೊಳ್ಳಿಕ್ಕೆ ಹಸಿಯೇ, ಏನು ಹುರ್ಕೊಳ್ಳಿಲ್ಲ, ಎಲ್ಲ ಹಸಿನೇ, ಮೆಣಸೆಲ್ಲ ಹಸಿಯೇ ಹಾಕ್ಕೊಂಡಿದ್ದೇನೆ ರುಬ್ಕೊಳ್ಳಿಕ್ಕೆ. ನೀರು ಹಾಕ್ತಾಯಿದ್ದೇನೆ ನೋಡಿ, ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ಮತ್ತು ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೇಕು. ಉಪ್ಪೆಲ್ಲ ಕರೆಕ್ಟ್ ಬೇಕಿದ್ದಕ್ಕೆ, ಉಪ್ಪು ಹುಳಿ ಎಲ್ಲ. ನೋಡಿ, ಮಸಾಲ ರೆಡಿಯಾಗಿದೆ ನೋಡಿ, ರುಬ್ಕೊಂಡು ತೆಗೆದಿದೆ ನೋಡಿ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಇರಬೇಕು ಮಸಾಲ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ, ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ನೋಡಿ. ಮಸಾಲವನ್ನು ಮೀನಿಗೆ ಅಪ್ಲೈ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಮೀನಿಗೆ ಅಪ್ಲೈ ಮಾಡ್ಕೊಳ್ಬೇಕು ಮಸಾಲ. ಇದು ಮಸಾಲ ಕೋಟ್ ಮಾಡಿ ಉಂಟಲ್ಲ, ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಚೆನ್ನಾಗಿ ಮೀನಿಗೆ ಇಳ್ಕೊಳ್ತದೆ. ಅದಕ್ಕಾಗಿ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ನಿಮಗೆ ಟೈಮ್ ಇಲ್ಲದಿದ್ದರೆ ಒಂದು 10 ನಿಮಿಷದಲ್ಲಿ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುವ ಥರ ಚೆನ್ನಾಗಿ ಇದು ಮಾಡಬೇಕು. ಇದರ ಎಕ್ಸ್ಟ್ರಾ ಇದ್ದ ಮಸಾಲ ಉಂಟಲ್ಲ, ಪುನಃ ನಮಗೆ ಬೇಕು, ನಮಗೆ ಇದು ಮಾಡಲಿಕ್ಕೆ. ಒಂದು ವೇಳೆ ಮಸಾಲ ಉಳಿದ್ರೆ ಕೂಡ ನಿಮಗೆ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ, ಏನು ತೊಂದರೆ ಇಲ್ಲ. ನಿಮಗೆ ಜಾಸ್ತಿ ಆದರೆ ಮಸಾಲ ನೆಕ್ಸ್ಟ್ ಟೈಮ್ ಮೀನಿಗೆ ಯೂಸ್ ಮಾಡ್ಬೋದು. ಮೀನು ಫ್ರೈ ಮಾಡುವಾಗ ನಿಮಗೆ ಬೇಕಾದಷ್ಟು ಮಸಾಲ ನೋಡ್ಕೊಂಡು ಹಾಕಿ ಉಳಿದ ಮಸಾಲವನ್ನು ಸ್ಟೋರ್ ಮಾಡ್ಬೋದು. ಇದು ಹೆಚ್ಚಾಗೋದಿಲ್ಲ ಮಸಾಲ, ಇದು ಇಷ್ಟು ಮಸಾಲ ಬೇಕು ನಮಗೆ ಫ್ರೈ ಮಾಡಲಿಕ್ಕೆ. ನೋಡಿ, ಇದರ ಗೆರೆ ಎಲ್ಲ ಹಾಕಿದ್ದೇನಲ್ಲ, ಅದರೊಳಗೆಲ್ಲ ಚೆನ್ನಾಗಿ ಮಸಾಲ ಅಪ್ಲೈ ಮಾಡಬೇಕು. ನನ್ನ ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಈಗ ಒಂದು ಕಾವಲಿಯಲ್ಲಿ ಕಬ್ಬಿಣದ ಕಾವಲಿ ತೆಕ್ಕೊಂಡಿದ್ದೇನೆ ನಾನು. ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದು ಮೀನು ಫ್ರೈ. ನೋಡಿ, ಚೆನ್ನಾಗಿ ಕಾದ ಮೇಲೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದೊಂದಾಗಿ ಮೀನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಮೀನು, ಮೆದುವಾದ ಮೀನು, ತುಂಬ ರುಚಿ ಮಾತ್ರ. ಫ್ರೆಶ್ ಮೀನು ತುಂಬ ಒಳ್ಳೆಯದಾಗ್ತದೆ. ಮೀನು ಫ್ರೆಶ್ ಇದ್ದಷ್ಟು ಒಳ್ಳೆಯದಾಗ್ತದಲ್ವ, ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಇದು ಕೊಡ್ಡೆ ಸಿಕ್ಕಿದರೆ ನೀವು ಒಮ್ಮೆ ಟ್ರೈ ಮಾಡಿ. ಈ ಥರ ಮಸಾಲ ಫ್ರೈ ತುಂಬ ಚೆನ್ನಾಗಿರ್ತದೆ. ನಿಮಗೆ ಮೀನು ಕಟ್ ಮಾಡಿ ಕೂಡ ಕೊಡ್ತಾರೆ ಶಾಪಲ್ಲಿ, ನಿಮಗೆ ಬೇಕಿದ್ದರೆ. ಇದು ಒಂದು ಬದಿ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ಮೇಲೆ ಮಗುಚಿ ಹಾಕಬೇಕು. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ಮೇಲೆ, ಒಂದು ಬದಿ ಫ್ರೈ ಆದಮೇಲೆ ಮಗುಚಿ ಹಾಕಬೇಕು. ನಿಮಗೆ ಕೋಟಿಂಗ್ ಎಲ್ಲ ಕರೆಕ್ಟಾಗಿ ಬರಲಿಲ್ಲದ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ನಿಮಗೆ ಪುನಃ ಇದಕ್ಕೆ ಮಸಾಲ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಕೋಟಿಂಗ್ ಅಷ್ಟೊಂದು ಕರೆಕ್ಟ್ ಬರಲಿಲ್ಲದ್ರೂ ಏನು ತೊಂದರೆ ಇಲ್ಲ. ಮಾತ್ರ ಕರೆಕ್ಟ್ ಫ್ರೈ ದೊಡ್ಡ ಮೀನು ಆಗಿರೋದ್ರಿಂದ ಫ್ರೈ ಮಾಡುವಾಗ ನೀವು ಕರೆಕ್ಟ್ ಫ್ರೈ ಮಾಡಬೇಕು. ಮೀನು ಹಸಿ ಹಸಿ ಇದ್ದರೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ 2 ಬದಿ ಕೂಡ ಕರೆಕ್ಟಾಗಿ ಫ್ರೈ ಮಾಡಿ ತೆಗಿಬೇಕು ಚೆನ್ನಾಗಿ. ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲೇ ಬಂದು ತಲುಪ್ತದೆ. ಇಲ್ಲದ್ರೆ ನಿಮಗೆ ವಿಡಿಯೋ ಸಿಗೋದಿಲ್ಲ. ಅದಕ್ಕಾಗಿ ನೀವು ವಿಡಿಯೋ ಇದು ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮೊದಲೇ ಬರ್ತದೆ ನನ್ನ ವಿಡಿಯೋ ಎಲ್ಲ. ನೋಡಿ, ಈ ಥರ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಎಲ್ಲ ಮೀನನ್ನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಇನ್ನು ಇದಕ್ಕೆ ಮಸಾಲ ಮಾಡಲಿಕ್ಕೆ ಉಂಟು. ಏನು ಇದೊಂದು ಮೀನಿದ್ರೆ ಉಂಟಲ್ಲ, ನಿಮಗೆ ಇದು ಎಷ್ಟು ಸಹ ಗಂಜಿ ಊಟ ಮಾಡ್ಬೋದು. ಗಂಜಿ ಊಟಕ್ಕೆ ಉಂಟಲ್ಲ, ಬೇರೆ ಏನು ಪದಾರ್ಥ ಬೇಕಂತ ಇಲ್ಲ. ನೋಡಿ, ಎಲ್ಲ ಫ್ರೈ ಮಾಡಿ ತೆಗೆದಿದ್ದೇನೆ. ಈಗ ಇದಕ್ಕೆ ಮಸಾಲ ಮಾಡ್ತಾ ಇದ್ದೇನೆ. ಮಸಾಲ ಫ್ರೈ ಅಂತ ಹೇಳಿದ ಮೇಲೆ ಮಸಾಲ ಬೇಕಲ್ಲ,
ನೋಡಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ, ಕಬ್ಬಿಣದ ಪಾತ್ರೆಯಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟ್. ನೋಡಿ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಫ್ರೈ ಆಗುವಾಗ ಒಗ್ಗರಣೆ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ನಾನ್ ಸ್ಟಿಕ್ಕಲ್ಲಿ ಆದರೆ ಉಂಟಲ್ಲ ಇದು ಮಸಾಲೆ ಎಲ್ಲ ಉಂಟಲ್ಲ ಈಗ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರ್ತದೆ ಫ್ರೈ ಮಾಡುವಾಗ ಕೋಟಿಂಗ್. ಆದರೆ ಇದು ಉಂಟಲ್ಲ ಕಬ್ಬಿಣದ ಕಾವಲಿಯಲ್ಲಿ ಆದರೆ ಉಂಟಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಕಬ್ಬಿಣದ ಕಾವಲಿ ಯೂಸ್ ಮಾಡಿದರೆ ಒಳ್ಳೆಯದು ಹೆಲ್ತಿಗೆ. ನೋಡಿ ಈಗ ಇದು ಫ್ರೈ ಮಾಡಿ ಉಳಿದ ಮಸಾಲ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಇದು ಮಸಾಲ ಉಂಟಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಮಸಾಲವನ್ನು ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ತೆಂಗಿನ ಎಣ್ಣೆನೇ ಬೆಸ್ಟ್ ಇದಕ್ಕೆ. ನೀವು ಮಂಗಳೂರು ಯಾವುದೇ ಹೋಟೆಲ್ಗಳಲ್ಲಿ ನೋಡಿ ಇದು ತೆಂಗಿನ ಎಣ್ಣೆಯಲ್ಲೇ ಮಾಡೋದು. ಇದು ನೀವು ಸನ್ಫ್ಲವರ್ ಎಲ್ಲ ಯೂಸ್ ಮಾಡೋದಿಲ್ಲ. ಸನ್ಫ್ಲವರ್ ಎಲ್ಲ ಯೂಸ್ ಮಾಡೋದಿಲ್ಲ ಮೀನಿಗೆ ತೆಂಗಿನ ಎಣ್ಣೆನೇ ಒಳ್ಳೆಯದಾಗೋದು. ನೋಡಿ ಇನ್ನು ಇದು ಚೆನ್ನಾಗಿ ಉಂಟಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಮಸಾಲ. ನೀವು ಈ ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ನಿಮ್ಮದು ಮಸಾಲ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಬೇಕಿದ್ದರೆ ನೀರುಳ್ಳಿ ಎಲ್ಲ ಹಾಕ್ಕೊಳ್ಬೋದು ಇದಕ್ಕೆ. ತೆಂಗಿನ ಎಣ್ಣೆ ಫ್ರೈ ಇದು ಕರಿಬೇವಿನ ಸೊಪ್ಪು ಹಾಕುವಾಗನೇ ನೀರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಮತ್ತು ಮಸಾಲ ಕೂಡ ಹಾಕ್ಕೊಳ್ಬೋದು ನೀರುಳ್ಳಿ ಬೇಕಿದ್ದವರಿಗೆ. ನಾನಿವತ್ತು ನೀರುಳ್ಳಿ ಹಾಕಲಿಲ್ಲ. ನೋಡಿ ಈಗ ಮೀನನ್ನು ಹಾಕ್ತಾ ಇದ್ದೀನಿ. ನೋಡಿ ಒಂದು ಬದಿಯಿಂದ ಮೀನನ್ನು ಹಾಕ್ತಾ ಇದ್ದೀನಿ. ನೋಡಿ ನೋಡಿ ಮೀನನ್ನು ಹಾಕಿ ಚೆನ್ನಾಗಿ ಮಸಾಲವನ್ನು ಮೇಲೆಯಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಎರಡು ಬದಿಗೆ ಕೂಡ ಚೆನ್ನಾಗಿ ಅಪ್ಲೈ ಮಾಡಿದರೆ ಆಯಿತು ಮೀನು. ನೋಡಿ ಮಸಾಲ ಈ ಥರ ಕೋಟ್ ಮಾಡಬೇಕು ಚೆನ್ನಾಗಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಕೊಡ್ಡೈ ಸಿಕ್ಕಿದರೆ ಉಂಟಲ್ಲ, ಕೊಡ್ಡೈ ಅಂತಲ್ಲ ಯಾವುದೇ ಮೀನಿಗೆ ಒಳ್ಳೆಯದಾಗ್ತದೆ. ಬಂಗುಡೆ ಮೀನು ಮತ್ತು ಮುರು ಮೀನು, ಡಿಸ್ಕೋ ಮೀನಲ್ಲಿ ಕೂಡ ತುಂಬ ಸೂಪರಾಗಿರ್ತದೆ. ನಾನು ಮುರು ಮೀನು ಮಸಾಲ ಫ್ರೈ ಮಾಡೋದು ಎಲ್ಲ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ. ಬಂಗುಡೆ ಮೀನು ಮಸಾಲ ಫ್ರೈ ಎಲ್ಲ ಉಂಟು. ಸ್ವಲ್ಪ ಬೇರೆ ಬೇರೆ ವಿಧಾನದಲ್ಲಿ ತೋರಿಸಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಬೇರೆ ವಿಧಾನದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೇನೆ. ನೋಡಿ ಚೆನ್ನಾಗಿ ಮೀನಿಗೆ ಅಪ್ಲೈ ಮಾಡಬೇಕು. ಈ ಮಸಾಲ ಎಲ್ಲ ಉಂಟಲ್ಲ ಚೆನ್ನಾಗಿ ಒಂದೇ ಥರ ಕೋಟ್ ಮಾಡಿದರೆ ಆಯಿತು. ನೋಡಿ ಕೊಡ್ಡೈ ಮೀನಿದು ಮಸಾಲ ಫ್ರೈ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡುವ ಈಗ. ನೋಡಿ ತುಂಬ ಸೂಪರಾಗಿ ಬಂದಿದೆ. ನೋಡಿ ಇದಕ್ಕೆ ಬೇಕಿದ್ದರೆ ನಿಮಗೆ ಕೊನೆಯಲ್ಲಿ ಮೇಲೆಯಿಂದ ಲಿಂಬೆಹಣ್ಣನ್ನು ಹಿಂಡ್ಬೋದು. ಹುಳಿಯೆಲ್ಲ ಹಾಕಿ ಕರೆಕ್ಟ್ ಉಂಟು, ಆದರೆ ಲಿಂಬೆಹಣ್ಣಿದೊಂದು ಟೇಸ್ಟ್ ಅದು ಬೇರೆ ಅಲ್ಲ, ತುಂಬ ಚೆನ್ನಾಗಿರ್ತದೆ. ಲಿಂಬೆಹಣ್ಣಿನ ಬೇಕಿದ್ದರೆ ಹಿಂಡಿದ್ರೆ ಚೆನ್ನಾಗಿರ್ತದೆ. ನೋಡಿ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದ್ದೇನೆ. ನೋಡಿ ಸೂಪರಾಗಿ ಬಂದಿದೆ. ನೋಡಿ ಮಸಾಲ ಫ್ರೈ, ಕೊಡ್ಡೈ ಮೀನಿದು ಮಸಾಲ ಫ್ರೈ. ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ಮಸ್ಟ್ ಟ್ರೈ ರೆಸಿಪಿ. ತುಂಬ ಸೂಪರಾಗಿರ್ತದೆ ಕೊಡ್ಡೈ ಮೀನಿದು ಮಸಾಲ ಫ್ರೈ. ಥ್ಯಾಂಕ್ ಯು ಫ್ರೆಂಡ್ಸ್.